ನಮಸ್ತೆ ಸ್ನೇಹಿತರೆ, ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 5ನೇ ತರಗತಿಯ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತಹ ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇಲ್ಲಿಯ ತನಕ ನಾವು ಸುಮಾರು 12 ಪಾಠಗಳನ್ನು ಮುಗಿಸಿದ್ದೀವಿ. ಇವೆಲ್ಲವನ್ನು ಕೂಡ ಪ್ಲೇಲಿಸ್ಟಲ್ಲಿ ಕೊಟ್ಟಿದ್ದೀವಿ. ನೀವು ಮೊದಲಿಗೆ ಈ ಪಠ್ಯ ಪುಸ್ತಕವನ್ನು ಒಂದು ಸಲ ಓದಿ ನಂತರ ನಮ್ಮ ವಿಡಿಯೋಗಳನ್ನು ಒಂದು ಕಡೆಯಿಂದ ನೋಡ್ಕೊಬಂದರೆ ಮುಂಬರುವಂಥ ಶಿಕ್ಷಕ ಪರೀಕ್ಷೆಗಳಿಗೆ ಈ ಒಂದು ಪಠ್ಯ ಪುಸ್ತಕದಿಂದ 1ರಿಂದ 2 ಮಾರ್ಕ್ಸ್ ಬಂದೇ ಬರುತ್ತೆ. ನೋಡಿ, ಒಂದೊಂದು ಮಾರ್ಕ್ಸು ಕೂಡ ತುಂಬ ಇಂಪಾರ್ಟೆಂಟು. ಒಂದು ಮಾರ್ಕ್ಸ್ನ ಬೆಲೆ ಎಷ್ಟು ಅಂತ ಕಾಲ್ ಮಾರ್ಕ್ಸು ಅಥವಾ ಅರ್ಧ ಮಾರ್ಕ್ಸಿಂದ ಜಾಬನ್ನು ಮಿಸ್ ಮಾಡ್ಕೊಂಡವ್ರನ್ನ ಕೇಳಿ ಗೊತ್ತಾಗುತ್ತೆ. ದಯವಿಟ್ಟು ಯಾವತ್ತೂ ಕೂಡ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಈ ವಿಡಿಯೋಗಳು ಅಥವಾ ಈ ಒಂದು ಪಾಠದ ಪ್ರಶ್ನೋತ್ತರಗಳ ಆಧಾರದ ಮೇಲೆ ರಚನೆ ಮಾಡಿರುವಂಥ ಪ್ರಶ್ನೆಗಳು ಇವು. ಸೊ ಹಾಗಾಗಿ ಇದು ಅತ್ಯಂತ ಪ್ರಮುಖ ವಿಡಿಯೋಗಳಾಗ್ತವೆ. ಇದು ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, ಧಾತುವಿನ ಅತ್ಯಂತ ಚಿಕ್ಕ ಘಟಕ ಯಾವುದು? ಅಣು, ಸಂಯುಕ್ತ ಅಣು, ಪರಮಾಣು, ಮಿಶ್ರಣ. ಧಾತುವಿನಲ್ಲಿ ಅತ್ಯಂತ ಚಿಕ್ಕ ಘಟಕ ಯಾವುದು ಅಥವಾ ಧಾತುವಿನ ಅತ್ಯಂತ ಚಿಕ್ಕ ಘಟಕ ಯಾವುದು ಅನ್ನೋದು ಪ್ರಶ್ನೆ. ಸೊ ಮೊದಲಿಗೆ ಧಾತು ಅಂತಂದ್ರೆ ಏನು ಅಂದರೆ, ನೋಡಿ, ಧಾತುಗಳು ಅತ್ಯಂತ ಸೂಕ್ಷ್ಮ ಕಣಗಳಿಂದ ರಚನೆಯಾಗಿರುವಂಥದ್ದು. ಜೊತೆಗೆ ಇವುಗಳು ಒಂದೇ ಲಕ್ಷಣದ ಕಣಗಳನ್ನು ಹೊಂದಿರ್ತವೆ. ಯಾವುದು ಧಾತುಗಳಿಗೆ ಕೆಲವೊಂದು ಉದಾಹರಣೆ ನೋಡ್ತಾ ಹೋದರೆ ಆಕ್ಸಿಜನ್ ಆಗಿರ್ಬೋದು, ಹೈಡ್ರೋಜನ್ಗಳಾಗಿರ್ಬೋದು, ಇದು ಧಾತುವಿಗೆ ಉದಾಹರಣೆಗಳು. ಧಾತುಗಳನ್ನು ರಾಸಾಯನಿಕವಾಗಿ ವಿಭಜನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಬೇರೆ ಬೇರೆ ಧಾತುಗಳ ಜೊತೆಗೆ ಸಂಶ್ಲೇಷಣೆಗೊಳಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದು ನೆನಪಿರಬೇಕು, ಓಕೆನಾ? ಇನ್ನು ಆಯ್ಕೆಗಳನ್ನು ನೋಡ್ತಾ ಹೋದರೆ ಅಣು, ಸಂಯುಕ್ತ ಅಣು, ಪರಮಾಣು, ಮಿಶ್ರಣ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಪರಮಾಣು ಅನ್ನೋದು ಸರಿಯಾದ ಉತ್ತರ. ಧಾತುವಿನ ಅತ್ಯಂತ ಚಿಕ್ಕ ಘಟಕ ಪರಮಾಣು. ನೋಡಿ, ಮೂಲ ಧಾತುವಿನ ಅದೇ ಗುಣಗಳನ್ನು ಹೊಂದಿರುವಂತಹ ಅತ್ಯಂತ ಚಿಕ್ಕ ಘಟಕಗಳನ್ನು ನಾವು ಪರಮಾಣು ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕವಾಗಿ ದೊರೆಯುವ ಧಾತು? ನೈಸರ್ಗಿಕವಾಗಿ ದೊರೆಯುವ ಧಾತು ಯಾವುದು ಅಂತ ಕೆಳಗೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಪ್ಲುಟೋನಿಯಂ, ಸಕ್ಕರೆ, ಉಪ್ಪು, ಚಿನ್ನ. ನೋಡಿ, ಧಾತುಗಳನ್ನು ನೈಸರ್ಗಿಕವಾಗಿ ಕೆಲವೊಂದು ಧಾತುಗಳು ಸಿಗ್ತವೆ, ಕೆಲವೊಂದು ಕೃತಕವಾಗಿ ನಿರ್ಮಾಣ ಮಾಡುವಂಥದ್ದು. ಸೊ ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಯಾವುದು ಅಂತಂದರೆ ಚಿನ್ನ. ಚಿನ್ನ ಅನ್ನೋದು ಸರಿಯಾದ ಉತ್ತರ. ನೋಡಿ, ಚಿನ್ನವು ಕೃತಕವಾಗಿ ಚಿನ್ನವು ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವಂಥ ಧಾತು. ಆದರೆ ಪ್ಲುಟೋನಿಯಂ ಅಂತ ಇದೆಯಲ್ಲ, ಅದು ಕೃತಕವಾಗಿ ಮಾನವ ನಿರ್ಮಿತವಾಗಿ ರಚನೆ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್, 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸೇರಿದಾಗ ಏನಾಗುತ್ತದೆ? ನೋಡಿ, ರಾಸಾಯನಿಕವಾಗಿ ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಸೇರಿದಾಗ ಧಾತುಗಳು ಏನಾಗ್ತವೆ? ಮಿಶ್ರಣ, ಸಂಯುಕ್ತ ವಸ್ತು, ಕೃತಕ ಧಾತು, ಪರಮಾಣು. ಈ 4 ಆಯ್ಕೆಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸಂಯುಕ್ತ ವಸ್ತು. ಸಂಯುಕ್ತ ವಸ್ತು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, 2 ಅಥವಾ ಹೆಚ್ಚು ಧಾತುಗಳು ನಿರ್ದಿಷ್ಟ ಅನುಪಾತದಲ್ಲಿ, ಇದು ಇಂಪಾರ್ಟೆಂಟ್, ಒಂದು ನಿರ್ದಿಷ್ಟ ಅನುಪಾತದಲ್ಲಿ ರಾಸಾಯನಿಕವಾಗಿ, ಇದು ಇಂಪಾರ್ಟೆಂಟ್, ನಿರ್ದಿಷ್ಟ ಅನುಪಾತದಲ್ಲಿ ರಾಸಾಯನಿಕವಾಗಿ ಸಂಯೋಗಗೊಂಡು ಒಂದು ಹೊಸ ಲಕ್ಷಣದ ವಸ್ತು ಉತ್ಪತ್ತಿ ಆಗ್ತದೆ. ಅದನ್ನು ನಾವು ಸಂಯುಕ್ತ ವಸ್ತು ಅಂತ ಕರಿತೀವಿ, ಓಕೆನಾ? ನೆಕ್ಸ್ಟ್ ಕ್ವಶನ್, ನೀರಿನ ಅಣುಸೂತ್ರ ಯಾವುದು? CO2, H2O, NaCl, O2. ನೀರಿನ ಅಣುಸೂತ್ರ. ಅತ್ಯಂತ ಸರಳವಾದ ಪ್ರಶ್ನೆಗಳು ಇವೆಲ್ಲ. ನೀರಿನ ಅಣುಸೂತ್ರ ಯಾವುದು? ಉತ್ತರ H2O. H2O ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು 2:1 ಆ ಒಂದು ಅನುಪಾತದಲ್ಲಿ ರಾಸಾಯನಿಕವಾಗಿ ಸಂಯೋಜನೆಗೊಂಡು, ತುಂಬ ಇಂಪಾರ್ಟೆಂಟ್ ಇದು, ರಾಸಾಯನಿಕವಾಗಿ ಸಂಯೋಜನೆಗೊಂಡು ಈ ಒಂದು ಸಂಯುಕ್ತ ವಸ್ತು ರಚನೆಯಾಗುವಂಥದ್ದು. ಅಂದರೆ ನೀರು
ಸೃಷ್ಟಿಯಾಗುವಂಥದ್ದು. ಹೈಡ್ರೋಜನ್ನ 2 ಅಂಶ, ಆಕ್ಸಿಜನ್ನ 1 ಅಂಶ ಸೇರಿ ನೀರು ರಚನೆಯಾಗುವಂಥದ್ದು. ನೀರು ಒಂದು ಸಂಯುಕ್ತ ವಸ್ತುವಿಗೆ ಉದಾಹರಣೆ ಅಂತ ಅನ್ಬೋದು, ಹೌದಲ್ವಾ? ಯಾಕೇಳಿ, ಈ ಎರಡೂ ಧಾತುಗಳು ರಾಸಾಯನಿಕವಾಗಿ ಸಂಯೋಗಗೊಳ್ಳುವಂಥದ್ದು. ಸೊ ಹಾಗಾಗಿ ನೀರು ಒಂದು ಸಂಯುಕ್ತ. ನೆಕ್ಸ್ಟ್ ಕ್ವಶನ್, ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಗಳನ್ನು ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವುದನ್ನು ಏನೆನ್ನುತ್ತಾರೆ? ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಗಳನ್ನು ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವುದನ್ನು ಏನೆನ್ನುತ್ತಾರೆ? ಧಾತು, ಮಿಶ್ರಣ, ಅಣುಸೂತ್ರ, ರಾಸಾಯನಿಕ ಕ್ರಿಯೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಣುಸೂತ್ರ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಸಂಯುಕ್ತ ವಸ್ತು ಯಾವ ಧಾತುಗಳಿಂದ ಕೂಡಿದೆ? ಯಾವ ಧಾತುಗಳಿಂದ? 2 ಅಥವಾ 2ಕ್ಕಿಂತ ಹೆಚ್ಚಿನ ಧಾತುಗಳಿಂದ ಸಂಯುಕ್ತ ವಸ್ತು ರಚನೆಯಾಗುವಂಥದ್ದು. ಯಾವ ಧಾತುಗಳಿಂದ ಕೂಡಿದೆ, ಎಷ್ಟು ಪರಮಾಣು ಸಂಖ್ಯೆಗಳನ್ನು ಹೊಂದಿದೆ ಎಂಬುದನ್ನು ಸೂಚಿಸಲು ನಾವು ಅಣುಸೂತ್ರವನ್ನು ಬಳಸುವಂಥದ್ದು. ನೆಕ್ಸ್ಟ್ ಕ್ವಶನ್, ಸಕ್ಕರೆಯು ಈ ಕೆಳಗಿನ ಯಾವ ಧಾತುಗಳಿಂದ ಮಾಡಲ್ಪಟ್ಟಿದೆ? ಸಕ್ಕರೆಯು ಯಾವ ಧಾತುಗಳಿಂದ ಮಾಡಲ್ಪಟ್ಟಿದೆ? ಸೋಡಿಯಂ ಮತ್ತು ಕ್ಲೋರಿನ್, ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್, ನೈಟ್ರೋಜನ್ ಮತ್ತು ಹೈಡ್ರೋಜನ್, ಮರಳು ಮತ್ತು ಜೇಡಿಮಣ್ಣು. ಈ 4 ಆಯ್ಕೆಗಳಲ್ಲಿ ಸಕ್ಕರೆ ಯಾವ ಧಾತುಗಳಿಂದ ರಚನೆಯಾಗಿರುವಂಥದ್ದು ಅಂತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಈ 3 ಧಾತುಗಳಿಂದ ಸಕ್ಕರೆ ರಚನೆಯಾಗಿರುವಂಥದ್ದು. ನೋಡಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್, ಕಾರ್ಬನ್, ಈ ವಸ್ತುಗಳು ಸಕ್ಕರೆಯನ್ನು ರಚನೆ ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್, ದಿನನಿತ್ಯ ಬಳಸುವ ಉಪ್ಪು ಅಥವಾ ಸೋಡಿಯಂ ಕ್ಲೋರೈಡ್ ಯಾವ 2 ಧಾತುಗಳಿಂದ ಉಂಟಾಗಿದೆ? ನಾವು ದಿನನಿತ್ಯ ಅಡುಗೆಯಲ್ಲಿ ಬಳಸುವಂಥ ಉಪ್ಪನ್ನು ಯಾವ ಧಾತುಗಳಿಂದ ನಿರ್ಮಾಣ ಮಾಡಲಾಗ್ತದೆ ಅಥವಾ ರಚನೆ ಮಾಡಲಾಗ್ತದೆ ಅಂತ. ಹೈಡ್ರೋಜನ್ ಮತ್ತು ಆಕ್ಸಿಜನ್, ಸೋಡಿಯಂ ಮತ್ತು ಕ್ಲೋರಿನ್, ಕಾರ್ಬನ್ ಮತ್ತು ಆಕ್ಸಿಜನ್, ಮರಳು ಮತ್ತು ಲವಣಗಳು. ಉಪ್ಪನ್ನು ನಾವು ಯಾವ 2 ಧಾತುಗಳಿಂದ ರಚನೆ ಮಾಡ್ತೀವಿ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೋಡಿಯಂ ಮತ್ತು ಕ್ಲೋರಿನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಸೋಡಿಯಂ ಮತ್ತು ಕ್ಲೋರಿನ್ ಎರಡೂ ಕೂಡ ವಿಷಯುಕ್ತವಾದಂಥ ಧಾತುಗಳು. ಇವೆರಡೂ ಕೂಡ ಧಾತುಗಳಾಗಿದ್ದಾಗ ವಿಷಯುಕ್ತ ಆಗಿರ್ತವೆ. ಆದರೆ ಇವೆರಡೂ ಸಂಯೋಗಗೊಂಡು ಉಪ್ಪು ರಚನೆಯಾದಾಗ ಆ ಉಪ್ಪಲ್ಲಿ ಆ ವಿಷಯುಕ್ತವಾದ ಪದಾರ್ಥ ಇರುವುದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ದಿನಬಳಕೆಯಲ್ಲಿ ಬಳಸುವಂಥದ್ದನ್ನ ನೋಡ್ತೀವಿ, ಹೌದಲ್ವಾ? ಸೊ ಇದು ನಮಗೆ ನೆನಪಿರಬೇಕು. ಸೋಡಿಯಂ ಮತ್ತು ಕ್ಲೋರಿನ್ಗಳು ಎರಡೂ ಕೂಡ ವಿಷಕಾರಿ ಪದಾರ್ಥಗಳಾಗಿರ್ತವೆ. ಆದರೆ ಅವೆರಡೂ ಕೂಡ ಸೇರಿ ಒಂದು ಸಂಯುಕ್ತ ವಸ್ತು ಉಪ್ಪು ರಚನೆ ಆಗ್ತದೆ. ಆ ಉಪ್ಪು ವಿಷಕಾರಿಯಾಗಿರುವುದಿಲ್ಲ. ಅಂದರೆ ಹೊಸ ಒಂದು ಲಕ್ಷಣ ನಿರ್ಮಾಣ ಆಗುವಂಥದ್ದು. ಸೊ ಅದನ್ನು ನಾವು ಸಂಯುಕ್ತ ಅಂತ ಕರಿತೀವಿ. ಉಪ್ಪು ಕೂಡ ಒಂದು ಸಂಯುಕ್ತ ವಸ್ತುವಿಗೆ ಒಂದು ಉದಾಹರಣೆ. ನೆಕ್ಸ್ಟ್ ಕ್ವಶನ್, 2 ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿ ರಾಸಾಯನಿಕ ಬದಲಾವಣೆಯಾಗದೆ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿದ್ದರೆ ಅದನ್ನು ಏನೆನ್ನುತ್ತಾರೆ? ನೋಡಿ, ಇಲ್ಲೂ 2 ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು ಯಾವುದಾದರೂ ಅನುಪಾತದಲ್ಲಿ, ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಅಲ್ಲ, ರಾಸಾಯನಿಕ ಬದಲಾವಣೆಯಾಗದೆ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿದ್ದರೆ ಅದನ್ನು ಏನಂತ ಕರೀತಾರೆ ಅಂತ. ಸಂಯುಕ್ತ, ಧಾತು, ಮಿಶ್ರಣ, ಪರಮಾಣು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಿರ್ಬೋದು? ಇದಕ್ಕೆ ಸರಿಯಾದ ಉತ್ತರ ಮಿಶ್ರಣ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಮಿಶ್ರಣದಲ್ಲಿ ಘಟಕ ವಸ್ತುಗಳು ಯಾವುದೇ ಅನುಪಾತದಲ್ಲಿರಬಹುದು, ಓಕೆನಾ? ಮಿಶ್ರಣದಲ್ಲಿ. ಆದರೆ ಸಂಯುಕ್ತದಲ್ಲಿ ನಿರ್ದಿಷ್ಟ ಅನುಪಾತದಲ್ಲಿ ಇರಬೇಕು. ಆದರೆ ಮಿಶ್ರಣದಲ್ಲಿ ಆಗಲ್ಲ, ಯಾವುದಾದರೂ ಅನುಪಾತದಲ್ಲಿ ಇರಬಹುದು. ಹಾಗೂ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರ್ತವೆ. ಯಾವುದು? ಮಿಶ್ರಣಗಳಿರುವಂಥ ಘಟಕಗಳು. ಆದರೆ ಸಂಯುಕ್ತದಲ್ಲಿರುವಂಥ ಘಟಕಗಳು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುವುದಿಲ್ಲ. ಇದು ನೆನಪಿರಬೇಕು. ಮುಂದಿನ ಪ್ರಶ್ನೆ, ಮಣ್ಣು ಯಾವುದಕ್ಕೆ ಉದಾಹರಣೆಯಾಗಿದೆ? ಧಾತು, ಸಂಯುಕ್ತ, ಮಿಶ್ರಣ, ಅಣು. ಈ 4 ಆಯ್ಕೆಗಳಲ್ಲಿ ಮಣ್ಣು ಯಾವುದಕ್ಕೆ ಉದಾಹರಣೆ?
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿಶ್ರಣ. ಮಣ್ಣು ಒಂದು ಮಿಶ್ರಣ. ನೋಡಿ, ಮಣ್ಣು ಮರಳು, ಜೇಡಿಮಣ್ಣು, ಲವಣಗಳು ಹಾಗೂ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳ ಮಿಶ್ರಣವಾಗಿರುವುದು. ಹೌದಲ್ವಾ? ಮಣ್ಣಿನಲ್ಲಿ ಇವೆಲ್ಲ ಘಟಕಗಳು ಕೂಡ ಮಿಶ್ರಣ ಆಗಿರ್ತವೆ. ಅಂದರೆ ಯಾವುದೇ ಅನುಪಾತದಲ್ಲೂ ಕೂಡ ಇವು ಮಿಶ್ರಣ ಆಗಿರ್ಬೋದು. ಇವೆಲ್ಲವೂ ಭೌತಿಕ ವಸ್ತುಗಳಾಗಿರ್ತವೆ. ಓಕೆನಾ? ರಾಸಾಯನಿಕವಾಗಿ ಮಿಶ್ರಣ ಆಗಿರೋದಿಲ್ಲ, ಇವು ಭೌತಿಕವಾಗಿ ಬೆರೆತಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ದ್ರವ ರೂಪದಲ್ಲಿರುವಂತಹ ಧಾತು? ದ್ರವ ರೂಪದಲ್ಲಿರುವ ಧಾತು: ನೀರು, ಪಾದರಸ, ಸಮುದ್ರದ ನೀರು, ಆಕ್ಸಿಜನ್. ನೋಡಿ ಸ್ನೇಹಿತರೆ, ನೀರನ್ನ ಧಾತು ಅಂತ ಕರೀಲಿಕ್ಕಾಗೋದಿಲ್ಲ. ಯಾಕೆ ಹೇಳಿ? ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎನ್ನುವ ಎರಡು ಧಾತುಗಳಿಂದ ನಿರ್ಮಾಣ ಆಗಿರುವಂಥದ್ದು. ಸಮುದ್ರದ ನೀರಲ್ಲೂ ಕೂಡ ಹಲವಾರು ಮಿಶ್ರಣಗಳು ಇರುವಂಥದ್ದು. ಆಕ್ಸಿಜನ್ ಅಲ್ಲೂ ಕೂಡ. ಸರಿಯಾದ ಉತ್ತರ ಪಾದರಸ. ಪಾದರಸ ಅನ್ನೋದು ದ್ರವ ರೂಪದಲ್ಲಿರುವಂತಹ ಧಾತು. ನೆಕ್ಸ್ಟ್ ಕ್ವಶನ್, ಗಾಳಿಯು ಯಾವುದಕ್ಕೆ ಉದಾಹರಣೆಯಾಗಿದೆ? ಅನಿಲ ರೂಪದ ಧಾತು, ಅನಿಲ ರೂಪದ ಸಂಯುಕ್ತ, ಅನಿಲ ರೂಪದ ಮಿಶ್ರಣ, ದ್ರವ ರೂಪದ ಸಂಯುಕ್ತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಾಳಿ ಒಂದು ಅನಿಲ ರೂಪದ ಮಿಶ್ರಣ. ಹೌದಲ್ವಾ? ಗಾಳಿಯು ವಿವಿಧ ಅನಿಲಗಳ ಯಾವುದೇ ಪ್ರಮಾಣದಲ್ಲಿ ಭೌತಿಕವಾಗಿ ಬೆರೆತಿರುವಂತಹ ಒಂದು ಮಿಶ್ರಣ. ಓಕೆನಾ? ಇದು ರಾಸಾಯನಿಕವಾಗಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆರೆತಿರೋದಿಲ್ಲ, ಯಾವುದಾದ್ರೂ ಪ್ರಮಾಣದಲ್ಲಿ ಬೆರೆತಿರ್ಬೋದು. ಅದನ್ನು ನಾವು ಮಿಶ್ರಣ ಅಂತ ಕರಿತೀವಿ. ಸೊ ಹಾಗಾಗಿ ಗಾಳಿ ಮಿಶ್ರಣಕ್ಕೆ ಉದಾಹರಣೆ. ನೆಕ್ಸ್ಟ್ ಕ್ವಶನ್, ಸಂಯುಕ್ತದ ಘಟಕ ವಸ್ತುಗಳನ್ನು ಹೇಗೆ ವಿಭಜಿಸಬಹುದು? ಸರಳ ವಿಧಾನಗಳಿಂದ, ರಾಸಾಯನಿಕ ಕ್ರಿಯೆಗಳಿಲ್ಲದೆ ಸಾಧ್ಯವಿಲ್ಲ, ಸೋಸುವಿಕೆಯಿಂದ, ಆವಿಯಾಗುವಿಕೆಯಿಂದ. ಸಂಯುಕ್ತ ಘಟಕಗಳನ್ನು ಅಷ್ಟು ಸುಲಭವಾಗಿ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ರಾಸಾಯನಿಕ ಕ್ರಿಯೆಗಳ ಮೂಲಕ ಅದನ್ನು ವಿಭಜನೆ ಮಾಡ್ಬೋದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಸಾಯನಿಕ ಕ್ರಿಯೆಗಳಿಲ್ಲದೆ ಸಾಧ್ಯವಿಲ್ಲ ಅನ್ನೋದು. ಅಂದರೆ ರಾಸಾಯನಿಕ ಕ್ರಿಯೆಗಳಿಂದ ಮಾತ್ರ ಸಂಯುಕ್ತ ಘಟಕಗಳನ್ನು ವಿಭಜನೆ ಮಾಡ್ಬೋದು. ಸೊ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ಸಂಯುಕ್ತಗಳ ಘಟಕ ವಸ್ತುಗಳನ್ನು ಸರಳ ಭೌತಿಕ ವಿಧಾನಗಳಿಂದ ವಿಭಜಿಸಲು ಸಾಧ್ಯವಿಲ್ಲ, ಅವುಗಳನ್ನು ರಾಸಾಯನಿಕ ಕ್ರಿಯೆಗಳ ಮೂಲಕ ಮಾತ್ರ ವಿಭಜನೆ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಸಂಯುಕ್ತಗಳಲ್ಲಿ ಘಟಕ ವಸ್ತುಗಳು ಯಾವ ಅನುಪಾತದಲ್ಲಿ ಬೆರೆತಿರುತ್ತವೆ? ಯಾವುದೇ ಪ್ರಮಾಣದಲ್ಲಿ, ನಿರ್ದಿಷ್ಟ ಪ್ರಮಾಣದಲ್ಲಿ, ಕಡಿಮೆ ಪ್ರಮಾಣದಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ. ಸಂಯುಕ್ತ ಘಟಕಗಳಲ್ಲಿ ವಸ್ತುಗಳು ಯಾವ ಅನುಪಾತದಲ್ಲಿ ಬೆರೆತಿರ್ತವೆ? ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಅಥವಾ ಪ್ರಮಾಣದಲ್ಲಿ ಘಟಕಗಳು ಬೆರೆತಿರುವಂಥದ್ದು. ಅದು ರಾಸಾಯನಿಕ ಸಂಯೋಜನೆ ಆಗಿರಬೇಕು. ಸೊ ಹಾಗಾದಾಗ ಮಾತ್ರ ಸಂಯುಕ್ತಗಳು ರಚನೆ ಆಗುವಂಥದ್ದು. ನೋಡಿ, ಸಂಯುಕ್ತಗಳ ಘಟಕ ವಸ್ತುಗಳು ಯಾವಾಗಲೂ ಒಂದು ನಿರ್ದಿಷ್ಟ ಅನುಪಾತ ಅಥವಾ ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಬೆರೆತಿರುತ್ತವೆ. ನೆಕ್ಸ್ಟ್ ಕ್ವಶನ್, ಧಾತುಗಳನ್ನು ಯಾವ ಎರಡು ಮುಖ್ಯ ವಿಧಗಳಾಗಿ ವಿಂಗಡಿಸಲಾಗಿದೆ? ಘನ ಮತ್ತು ದ್ರವ, ನೈಸರ್ಗಿಕ ಮತ್ತು ಕೃತಕ, ಲೋಹಗಳು ಮತ್ತು ಅಲೋಹಗಳು, ಅಣು ಮತ್ತು ಪರಮಾಣು. ಧಾತುಗಳನ್ನು ಮುಖ್ಯವಾಗಿ ಲೋಹಗಳು ಮತ್ತು ಅಲೋಹಗಳು ಅನ್ನುವಂಥ ಎರಡು ವಿಧಗಳಲ್ಲಿ ವಿಂಗಡಣೆ ಮಾಡಿರುವಂಥದ್ದು. ಲೋಹಗಳು ಮತ್ತು ಅಲೋಹಗಳು. ನೋಡಿ, ಧಾತುಗಳನ್ನು ಅವುಗಳ ಲಕ್ಷಣಗಳ ಆಧಾರದ ಮೇಲೆ ಲೋಹಗಳು ಮತ್ತು ಅಲೋಹಗಳು ಅಂತ ವರ್ಗೀಕರಣ ಮಾಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಸಕ್ಕರೆಯು ಒಂದು ಸಂಯುಕ್ತ ವಸ್ತು ಯಾಕೆಂದರೆ ಇದು ರುಚಿಯಲ್ಲಿ ಸಿಹಿಯಾಗಿದೆ, ಇದು ಘನ ರೂಪದಲ್ಲಿದೆ, ಇದರ ಘಟಕಗಳು ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುವುದಿಲ್ಲ, ಇದನ್ನು ಸುಲಭವಾಗಿ ವಿಭಜಿಸಬಹುದು. ನೋಡಿ, ಇವೆಲ್ಲವೂ ಕೂಡ ಹೌದು, ಸಕ್ಕರೆ ಸಿಹಿಯಾಗಿದೆ, ಘನ ರೂಪದಲ್ಲಿದೆ ಅನ್ನೋದು ಸರಿ. ಸೊ ಆದರೆ ಇದಕ್ಕೆ ಪ್ರಶ್ನೆ ಏನಂತಿದೆ ಅಂದರೆ, ಸಂಯುಕ್ತ ವಸ್ತು ಏನಕ್ಕೆ ಸಂಯುಕ್ತ ವಸ್ತು ಅಂತ ಕರೀತಾರೆ ಅಂದರೆ ಇದರಲ್ಲಿ ಮೂಲ ಧಾತುವಿನ ಯಾವ ಲಕ್ಷಣಗಳು ಇರುವುದಿಲ್ಲ. ಸೊ ಹಾಗಾಗಿ ಸಕ್ಕರೆ ಒಂದು ಸಂಯುಕ್ತ ವಸ್ತು ಅಂತ ಕರಿಬಹುದು. ನೆಕ್ಸ್ಟ್ ಕ್ವಶನ್,
ಕೆಳಗಿನವುಗಳಲ್ಲಿ ಯಾವುದು ಘನರೂಪದ ಸಂಯುಕ್ತ? ಕಬ್ಬಿಣ, ಮಣ್ಣು, ಸಕ್ಕರೆ, ಗಾಳಿ. ಯಾವುದು ಘನರೂಪದ ಸಂಯುಕ್ತ? ಕಬ್ಬಿಣನ, ಮಣ್ಣು, ಸಕ್ಕರೆ, ಗಾಳಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಕ್ಕರೆ. ನೋಡಿ, ಕಬ್ಬಿಣ ಅನ್ನೋದು ಧಾತು, ಮಣ್ಣು ಮಿಶ್ರಣ, ಗಾಳಿ ಅನಿಲಗಳ ಮಿಶ್ರಣ, ಸಕ್ಕರೆ ಅನ್ನೋದು ಸಂಯುಕ್ತ. ನೆಕ್ಸ್ಟ್ ಕ್ವಶನ್. ಮಿಶ್ರಣದ ಘಟಕ ವಸ್ತುಗಳನ್ನು ಯಾವ ವಿಧಾನಗಳಿಂದ ವಿಭಜಿಸಬಹುದು? ರಾಸಾಯನಿಕ ಕ್ರಿಯೆಗಳಿಂದ ಮಾತ್ರ, ಸರಳ ಭೌತಿಕ ವಿಧಾನಗಳಿಂದ ವಿಭಜಿಸಲು ಸಾಧ್ಯವಿಲ್ಲ, ಅಣುಸೂತ್ರದ ಮೂಲಕ. ಮಿಶ್ರಣಗಳನ್ನು ಸರಳ ಭೌತಿಕ ವಿಧಾನಗಳಿಂದ ವಿಭಜನೆ ಮಾಡಬಹುದು, ಹೌದಲ್ವಾ? ನೆಕ್ಸ್ಟ್ ಕ್ವಶನ್. ದ್ರವ್ಯದಲ್ಲಿರುವ ಪರಮಾಣುಗಳನ್ನು ಆಧರಿಸಿ ಅವುಗಳನ್ನು ಏನೆಂದು ವರ್ಗೀಕರಿಸಲಾಗಿದೆ? ದ್ರವ್ಯದಲ್ಲಿರುವ ಪರಮಾಣುಗಳನ್ನು ಆಧರಿಸಿ ಅವುಗಳನ್ನು ಏನೆಂದು ವರ್ಗೀಕರಿಸಲಾಗಿದೆ? ಲೋಹ ಮತ್ತು ಅಲೋಹ, ನೈಸರ್ಗಿಕ ಮತ್ತು ಕೃತಕ, ಸಂಯುಕ್ತ ಮತ್ತು ಮಿಶ್ರಣ, ಘನ ಮತ್ತು ದ್ರವ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಯುಕ್ತ ಮತ್ತು ಮಿಶ್ರಣ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ದ್ರವ್ಯದಲ್ಲಿರುವಂತಹ ಪರಮಾಣುಗಳ ಜೋಡಣೆ ಮತ್ತು ಲಕ್ಷಣಗಳ ಆಧಾರದ ಮೇಲೆ ಅವುಗಳನ್ನು ಸಂಯುಕ್ತ ಮತ್ತು ಮಿಶ್ರಣಗಳೆಂದು ವರ್ಗೀಕರಣ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಅನಿಲ ರೂಪದ ಧಾತು? ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಗಾಳಿ, ನೀರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಕ್ಸಿಜನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಇಲ್ಲಿ ಆಕ್ಸಿಜನ್ ಒಂದು ಧಾತುವಾಗಿದ್ದರೆ ಕಾರ್ಬನ್ ಡೈಆಕ್ಸೈಡ್ ಒಂದು ಸಂಯುಕ್ತ ಆಗಿರುವಂಥದ್ದು. ಸೊ ಹಾಗಾಗಿ ಈ ಪ್ರಶ್ನೆ ಏನು ಕೇಳಿದರೆ ಅನಿಲ ರೂಪದ ಧಾತು ಯಾವುದು ಅಂತ. ಸೊ ಹಾಗಾಗಿ ಆಕ್ಸಿಜನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ. ಕೃತಕವಾಗಿ ಸೃಷ್ಟಿಸಲಾದ ಧಾತುವಿಗೆ ಉದಾಹರಣೆ ನೀಡಿ. ಚಿನ್ನ, ಕಬ್ಬಿಣ, ಪ್ಲೂಟೋನಿಯಂ, ಪಾದರಸ. ಯಾವುದು ಕೃತಕ ಧಾತು ಅಂತ? ಸೊ ಈ ಪ್ರಶ್ನೆಗೆ ಪ್ಲೂಟೋನಿಯಂ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಕೆಲವು ಧಾತುಗಳು ನೈಸರ್ಗಿಕವಾಗಿ ದೊರೆತರೆ ಕೆಲವನ್ನ ಮಾನವ ನಿರ್ಮಿತವಾಗಿ ಕೃತಕವಾಗಿ ರಚನೆ ಮಾಡುವಂಥದ್ದು. ಸೊ ಸ್ನೇಹಿತರೆ, ಇಲ್ಲಿಯ ತನಕ ನಾವು ಈ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.